ಎಲ್ಲರಿಗೂ ನಮಸ್ಕಾರ. ಇವತ್ತು KGF ಐತಿಹಾಸಿಕ ನಗರಿ KGF ಬಂದು ನಮ್ಮ ಉದ್ದೇಶ ಏನಂದರೆ, ಅನೇಕ ಚಳುವಳಿಗಳು, ವಿಚಾರವಂತರು, ಹೋರಾಟಗಾರರು, ಮುಖಂಡರಿಂದ ನಾವು ವಿಚಾರ ಪಡೆದು ನಾವು ಹೆಂಗೆ ಒಂದು ಉತ್ತಮ ಕರ್ನಾಟಕ, ಒಂದು ಸಂವಿಧಾನದ ಕರ್ನಾಟಕ, ಒಂದು ಆದರ್ಶ ಕರ್ನಾಟಕ ಅಂದರೆ ಒಂದು ಸಮಾಜನ ಹೆಂಗೆ ನಿರ್ಮಾಣ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು KGF ಬಂದಿದ್ದೀನಿ. ಇದು ನಮ್ಮ KGFನಲ್ಲಿ ನಮ್ಮ 174ನೇ ಸಮಾನತೆ ಸಭೆ. ಸೊ ಸಮಾನತೆ ಸಭೆ ಅಂದಾಗ ನಾವೆಲ್ಲ ಚಳುವಳಿಗಳು, ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕ ವಿದ್ಯಾರ್ಥಿಗಳ ಸಂಘಟನೆಗಳು, ಭಾಷೆ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಅವ್ರು ನಿಸ್ವಾರ್ಥ ಸೇವೆ ಕೊಡ್ತಾ ಇದ್ದಾರೋ ರಾಜ್ಯಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಮತ್ತು KGFಗೆ, ಅವರೆಲ್ಲರ ಮುಖಾಂತರ ಜೊತೆಗೆ ಸೇರಿ ನಾವು ವಿಚಾರ ಹಂಚಿಕೊಂಡು ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೇ ಇರೋಂಗೆ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಆ ಒಂದು ವಿಚಾರ ಪಡೆಯೋಕ್ಕೆ, ಆ ಒಂದು ವಿಚಾರ ಹಂಚ್ಕೊಳ್ಳೋಕ್ಕೆ ಮತ್ತು ಅವರಿಂದ ಈ ಮುಖಂಡರೆಲ್ಲರಿಂದ ಕಲಿತ್ಕೊಳ್ಳೋಕ್ಕೆ ನಾನು ಇವತ್ತು KGFಗೆ ಬಂದಿದ್ದೀನಿ. ಈಗ ಹೋರಾಟಗಳು ಎತ್ಕೊಳ್ತಾ ಇದ್ದೀವಿ. ನಾವು ಒಂದು 14 ವರ್ಷಗಳಿಂದ ಎಲ್ಲ ಒಂದು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ನೋಡಿ, ಯಾವ ಜನಾಂಗದವ್ರು ನಮ್ಮ ಶತ್ರು ಅಲ್ಲ, ಯಾವ ಭಾಷಿಕರು ನಮ್ಮ ಶತ್ರು ಅಲ್ಲ, ಯಾವ ಧರ್ಮದವ್ರ ಶತ್ರು ಅಲ್ಲ, ಯಾವ ಜಾತಿಯವ್ರ ಶತ್ರು ಅಲ್ಲ. ನಮ್ಮ ಶತ್ರು ಯಾರು ಅಂದರೆ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಗೆ ದೊಡ್ಡ ಶತ್ರು. ಸೊ ಆ ವ್ಯವಸ್ಥೆ ಯಾರಿಗೆ ಅನ್ಯಾಯ ಮಾಡಿ, ಅದು ಎಲ್ಲ ಒಂದು ಅನ್ಯಾಯಗಳ ವಿರುದ್ಧ ನಾವು ಒಂದು ಪರಿಹಾರ ಕೊಟ್ಟು ಅದಕ್ಕೆ ಪ್ರಾಮಾಣಿಕ ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಉದ್ದೇಶನೇ ಅಮೇರಿಕ ಬಿಟ್ಟು ಬರೋದು 20 ವರ್ಷದ ಹಿಂದೆ ಕರ್ನಾಟಕದ ಸೇವೆ ಮಾಡಬೇಕು ಅಂತ. ಸೊ 14 ವರ್ಷಗಳಿಂದ ಚಳುವಳಿಯಿಂದ ಮಾಡ್ತಾ ಇದ್ದೀವಿ. ಅನೇಕ ಒಂದು ಯಶಸ್ವಾಗಿದೆ. ಇದೇ KGFಗೂ ಬಂದು ಯಾವಾಗ ಬೆಂಬಲ ಕಾರ್ಮಿಕರ ಭಾಳ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು, ಅವನ್ನು ನಾನು ಕೂಡ ಅವರಿಗೆ ಬೆಂಬಲ ನೀಡಿ ಅವ್ರ ನ್ಯಾಯ ಒದಗಿಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ವಿ. ಸೊ ಈ ರೀತಿಯಲ್ಲಿ ಎಲ್ಲ ಕಡೆ, ಎಲ್ಲ ಭಾಗಗಳಲ್ಲೂ ನಾವು ಆ ಒಂದು ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ. ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ, ಇನ್ನೂ ಭಾಳ ಇದೆ ಮಾಡೋದು. ಸೊ ಎಲ್ಲರೂ ಜೊತೆಗೆ ಸೇರಿ ನಾವು ಒಗ್ಗಟ್ಟಾಗಿ ಸಿದ್ಧಾಂತದ ಅಡಿಯಲ್ಲಿ ಮಾಡಿದ್ರೆ, ಅಂದರೆ ಯಾವ ವ್ಯಕ್ತಿ ಕೇಂದ್ರಿತವಾಗಲ್ಲ, ಇದು ಸೈದ್ಧಾಂತಿಕವಾಗಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರು ಮತ್ತು ಕಾಂಚೀರಾಮ್ಜಿಯ ಯಾರು ಒಂದು ಕುವೆಂಪು ಅವರ ವಿಶ್ವಮಾನವ ಸಂದೇಶ, ಇದೆಲ್ಲ ಸೇರಿ ನಾವು ಸಮಾಜ ಕಟ್ಟಿದ್ರೆ ನಾವು ನಿಜವಾಗ್ಲೂ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಪರಿವರ್ತನೆ ಇದೆ ಅಂತ ನಂಬೋದು. ನಾವು ಒಂದೊಂದು ಇಶ್ಯೂನಲ್ಲಿ ಸಂಬಂಧಪಟ್ಟಂಗೆ ನಾವು ಅದಕ್ಕೆ ಪರಿಹಾರ ಕೊಡೋದು ನಮ್ಮ ಉದ್ದೇಶ. ಸೊ ನಾವು ಪ್ರತಿಯೊಂದು ಇಶ್ಯೂ, ನಾವು ಫಾರ್ ಎಕ್ಸಾಂಪಲ್ ಕೃಷಿ ವಿಶ್ವವಿದ್ಯಾಲಯನ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ರು 2018ರಲ್ಲಿ. ಆ ಸಂದರ್ಭದಲ್ಲಿ ನಾವೆಲ್ಲ ಗಟ್ಟಿಯಾಗಿ ಯುವಕರು, ವಿದ್ಯಾರ್ಥಿಗಳು ಹೋರಾಟ ಮಾಡಿ ಅದಕ್ಕೆ ನಾವು ತಿದ್ದುಪಡಿ ತಂದು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ಅದೇ ರೀತಿ ದಿಡ್ಡಲ್ಲಿ ಹೋರಾಟದಲ್ಲಿ 2016-17ನಲ್ಲಿ 3000 ಆದಿವಾಸಿಗಳನ್ನ ಅದು ಅವ್ರ ಮನೆಗಳನ್ನ ಹೊಡೆದಾಕಿ ಅವ್ರನ್ನ ಬೀದಿ ಪಾಲು ಮಾಡಿದರು. ಆ ಸಂದರ್ಭದಲ್ಲಿ 528 ಮನೆಗಳು ಕಟ್ಸ್ಕೊಳ್ಳೋಕೆ ಅವಕಾಶ ಸಿಕ್ತು. ಸಿನಿಮಾ ರಂಗದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಅಂತ ಫೈರ್ ಅನ್ನೋ ಸಂಸ್ಥೆ ಕಟ್ಟಿ ಅಲ್ಲಿರೋ ಅನೇಕ ಮಹಿಳೆಯರಿಗೆ ಆಗ್ತಿರೋ ಅನ್ಯಾಯಗಳನ್ನು ನಾವು ಒಂದು ನಿಲ್ಲಿಸೋಕ್ಕೆ ನಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಲ್ಲಿ ಅನೇಕ ಹೋರಾಟಗಳು, ಎಲ್ಲ ಯಾವುದೇ ಅನ್ಯಾಯ ಆದರೂ ಕೂಡ ಅದಕ್ಕೆ ನಾವು ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು, ಆ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಶಸ್ವಿ ಆಗ್ತಾ ಇದೆ. ಕರ್ನಾಟಕ ಜನತೆಗೂ ಗೊತ್ತಿದೆ, ಹೋರಾಟ ಎಷ್ಟೇ ಮಾಡಿದ್ರು, ಎಷ್ಟೇ ಗಟ್ಟಿಯಾಗಿ ಮಾಡಿದ್ರು, ಎಷ್ಟೇ ಪ್ರಾಮಾಣಿಕ ನ್ಯಾಯಬದ್ಧವಾಗಿದ್ರು, ಆ ಹೋರಾಟನ ಒಂದು ರೀತಿ ಮುಂದಿನ ಹೆಜ್ಜೆನೇ ಒಂದು ದೊಡ್ಡ ಮಟ್ಟದ ಒಂದು ಪೊಲಿಟಿಕಲ್ ಮೂಮೆಂಟ್ ಅನ್ನೋದು ಕೂಡ ನಮ್ಮ ಕರ್ನಾಟಕಕ್ಕೆ ಬೇಕಾಗುತ್ತೆ. ಅದು ವಿಚಾರನೂ ಚರ್ಚೆ ಆಗಬೇಕು. ನಮ್ಮ ಮಾದರಿಗಳು, ಬಾಬಾ ಸಾಹೇಬ್, ತಂದೆ ಪೆರಿಯಾರು, ಕಾಂಚೀರಾಮರು ಪೊಲಿಟಿಕಲ್ ಮೂಮೆಂಟ್ ಮುಖಾಂತರ ಭಾಳ ಯಶಸ್ವಿಯಾದರು. ಸೊ ನಾವು ಕೂಡ ಇವತ್ತಲ್ಲ ನಾಳೆ ಕಾನೂನು ರೂಪಿಸೋರಾಗಿ, ನೀತಿ ಯೋಜನೆಗಳು ತರೋರಾಗಬೇಕು. ನಾವು ಅಂದರೆ ಯಾರು, ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಾವು ಅಂದರೆ ಯಾರು ಅಂದರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಸಿದ್ಧಾಂತ ಅಳವಡಿಸ್ಕೊಂಡಿರೋರು, ಸಂವಿಧಾನ ಪೀಠಿಕೆಯನ್ನು ಎತ್ತಿ ಹಿಡಿಯೋ ಮನುಷ್ಯರಾಗಿ ನಾವು ಈ ಒಂದು ಸೈದ್ಧಾಂತಿಕ ನೆಲೆಗಳಲ್ಲಿ ಕಟ್ಟಬೇಕು. ಸೊ ನಾವು ಎಲ್ಲ ಹೋರಾಟಗಳು ಎತ್ಕೊಳ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ಅದಕ್ಕೆ ಪರಿಹಾರ ಹುಡುಕಿ ಅದನ್ನು ಗಟ್ಟಿಯಾಗಿ ಮುಂದುವರಿಸೋದು ನಮ್ಮ ಉದ್ದೇಶ. ನಾವು ಇವಾಗ KGFಗೆ ಬಂದು ನಮಗೆ KGF ಬಗ್ಗೆ ಇವಾಗ ಅನೇಕ ಸಿನಿಮಾಗಳು ಬರ್ತಾ ಇದ್ದಾವೆ. KGFಯಿಂದ ಅದರ ವಿಶೇಷತೆ ತೋರಿಸಿ, ಅದರ ಇತಿಹಾಸ ತೋರಿಸಿ ಭಾಳ ಜನ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಳ್ತಿರೋ ಕೆಲವು ವ್ಯಕ್ತಿಗಳಿದ್ದಾರೆ. ಆದರೆ ಅದು KGF ಜನರಿಗೆ ಏನು ನ್ಯಾಯ ಒದಗಿಸ್ತಾ ಇಲ್ಲ. KGF ಜನರಿಗೆ ಏನು ಒಂದು ರೀತಿ ಪರಿವರ್ತನೆ ಸಿಗಬೇಕಾಗಿರೋ ಸಿಗ್ತಾ ಇಲ್ಲ. ನಮ್ಮ ಉದ್ದೇಶ ಏನಂದರೆ, ಇದು ಕೋಲಾರ ಜಿಲ್ಲೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ 12 ಮತಕ್ಷೇತ್ರದಲ್ಲಿ ಈ 3 ದಿನದಲ್ಲಿ ಸಮಾನತೆ ಸಭೆಗಳು ಮಾಡ್ತಾ ಇದ್ವಿ. ಇವಾಗಲೇ ಕರ್ನಾಟಕದಾದ್ಯಂತ 173, ಇದು 174 ಸಭೆ ಮಾಡ್ತಾ ಇದ್ವಿ. ನಾವು ಎಲ್ಲ ಕಡೆ
ಯಾರ್ಯಾರು ನಿಸ್ವಾರ್ಥವಾಗಿ ಅನೇಕ ದಶಕಗಳಿಂದ ಚಳವಳಿ ಮಾಡ್ಕೊಂಡು ಬಂದಿದ್ದಾರೋ ಅವರ ಅನುಭವದ ವಿಚಾರಗಳು ನನಗಾಗಿ ಗೊತ್ತಿರೋದು ನಾನು ಕೂಡ ಹಂಚ್ಕೊಳ್ತೀನಿ. ಅವರಿಂದ ಕಲಿಯೋದು ಬೇಕಾದಷ್ಟಿರುತ್ತೆ. ಅವರ ವಿಚಾರಗಳು ಯಾವುದು ನಾವು ಒಬ್ರಿಗೊಬ್ರು ಹಂಚ್ಕೊಂಡಾಗಲೇ, ಚರ್ಚೆ ಮಾಡಿದಾಗಲೇ, ಸಂವಾದ ಮಾಡಿದಾಗಲೇ ನಮಗೆ ಒಂದು ಉತ್ತಮ ವಿಚಾರಗಳು ಬರ್ತವೆ. ಸೊ ಆ ಉತ್ತಮ ವಿಚಾರಗಳ ನಡುವೆ ಜೊತೆಗೆ ಸೇರಿಕೊಂಡು ನಾವು KGF ಅನ್ನು ಹಿಂಗೆ ಮುಂದಿನ ತಲೆಮಾರುಗಳಿಗೆ ನಮ್ಗೆ ಹೆಂಗೆ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಚೀರಾಮರು, ಕುವೆಂಪು ಸಸಿ ನೆಟ್ಟು ನಾವೆಲ್ಲ ಫಲ ಪಡ್ತಿದ್ದೀವೋ ನಾವು ಕೂಡ ಸಸಿ ನೆಡೋರಾಗಿ ಮುಂದಿನ ತಲೆಮಾರುಗಳಿಗೆ ಆ ಫಲ ಪಡೀಲಿ, ಆ ನೆರಳು ಪಡೀಲಿ ಅಂತ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಸೊ ಇವ್ರನ್ನ ಕಲ್ತ್ಕೊಳ್ಳೋಕ್ಕೆ, ನಾವು ಕೂಡ ವಿಚಾರ ಹಂಚ್ಕೊಳ್ಳೋಕ್ಕೆ ನಾವು ಒಬ್ಬರಿಂದ ಸೇರಿ ನಾವು ನಮ್ಮ KGF ಆಗಿರ್ಬೋದು, ಕೋಲಾರ ಮತ್ತು ಇಡೀ ಅಖಂಡ ಕರ್ನಾಟಕ ಬೆಳೆಸೋದು ನಮ್ಮ ಉದ್ದೇಶ. ಏನು ಒಂದು ಚೇತನ್ ಅಹಿಂಸಾ ರವರ ಒಂದು ಮುಂದಾಳತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸಮಾನತೆಯ ಸಭೆಯನ್ನು ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲೂ ಕೂಡ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ದಿನ ಈ ಒಂದು ಸಮಾನತೆಯ ಸಭೆಯನ್ನು ನಾವೆಲ್ಲರೂ ಕೂಡ ಎಲ್ಲ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಮುಖಂಡರ ಒಂದು ಮುಂದಾಳತ್ವದಲ್ಲಿ ಸಭೆಯನ್ನು ಮಾಡಿದ್ವಿ. ನಮಗೂ ಕೂಡ ಈ ಸಭೆಯಲ್ಲೇ ಗೊತ್ತಾಯಿತು, ಇದೊಂದು ರಾಜಕೀಯ ಅಧಿಕಾರದ ಒಂದು ಗತ್ತಿಗೆಯನ್ನು ಹಿಡಿಯುವಂಥ ಒಂದು ಮುಂದಾಳತ್ವದಲ್ಲಿ ನಾವು ಸಾಕಬೇಕಾಗಿದೆ. ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಪೆರಿಯಾರ್ ಅವರ, ಬಸವಣ್ಣರವರ ಇವೆಲ್ಲರ ಒಂದು ಸಮಾನತೆಯ ಒಂದು ಪಕ್ಷವನ್ನು ರಾಜ್ಯದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸಮಾನತೆಯಾಗಿ ಕಾಣುವಂಥ ಒಂದು ಪಕ್ಷವನ್ನು ನಾವೆಲ್ಲರೂ ಕೂಡ ಸ್ಥಾಪನೆ ಮಾಡಬೇಕು. ಈ ರಾಜ್ಯದಲ್ಲಿರುವಂಥ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳನ್ನ ಕಲ್ಪಿಸುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಬೇಕು. ಮತ್ತು ಎಲ್ರಿಗೂ ಸಮಾನವಾದಂಥ ಹಕ್ಕುಗಳು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಒಂದು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದುವರೆಗೂ ಕೂಡ ನಾನು ಕಂಡಂಗೆ ಇದುವರೆಗೂ ಕೂಡ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಲು ಯಾವ ನಾಯಕರು ಕೂಡ ಬಂದು ಜನರ ಬಳಿ ಜನರ ಸಮಸ್ಯೆಯನ್ನು ಅರಿತು ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಯಾರು ಕೂಡ ಇದುವರೆಗೂ ಪಕ್ಷವನ್ನು ಕಟ್ಟಿರಲಿಲ್ಲ. ಆದರೆ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ, ಬಸವಣ್ಣನವರ ಹಾದಿಯಲ್ಲಿ, ಪೆರಿಯಾರ್ ಅವರ ಹಾದಿಯಲ್ಲಿ, ಕುವೆಂಪು ಅವರ ಒಂದು ಮಾತು ಏನು ಈಗಿರುವಂಥ ರಾಜಕೀಯ ಪಕ್ಷಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅವರು ಬರೀ ಪದಾನ ಮಾತ್ರ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಅದೇ ಸಿದ್ಧಾಂತವನ್ನ ಮುಂದಿಟ್ಕೊಂಡು ಚೇತನ್ ಅಹಿಂಸಾ ಅವರು ಮುಂದೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ನಾವೆಲ್ಲರೂ ಕೂಡ ಪ್ರತಿ ಕ್ಷಣ ಕೂಡ ಅವರ ಸಿದ್ಧಾಂತದೊಂದಿಗೆ, ಅವರ ನಂಬಿಕೆಯೊಂದಿಗೆ ನಾವೆಲ್ಲರೂ ಕೂಡ ಪಕ್ಷವನ್ನ ರಾಜ್ಯದಲ್ಲಿ ಬಲವಾಗಿ ಕಟ್ಟಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಪಕ್ಷವನ್ನಾಗಿ, ಪ್ರಾದೇಶಿಕ ಬಲವಾದ ಪಕ್ಷವನ್ನಾಗಿ ಮಾಡುವಂಥದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ.